ನೋಡಿ, ಇದು ಕಾಂಗ್ರೆಸ್ಸಿನ ನೀತಿ. ಮುಸ್ಲಿಮರಿಗೀಗ ಅವ್ರನ್ನ ಬಂಧನ ಮಾಡಿದ್ದು, ಅವ್ರ ಮೇಲೆ ಆಕ್ರೋಶ ವ್ಯಕ್ತಪಡ್ತಾ ಇರೋದು, ಇದನ್ನು ಬ್ಯಾಲೆನ್ಸ್ ಮಾಡೋ ಸಲುವಾಗಿ ಈಗ ಹಿಂದೂ ಕಾರ್ಯಕರ್ತರನ್ನು ಅರೆಸ್ಟ್ ಮಾಡ್ತಾರೆ. ನಾನು ಹೇಳ್ತೀನಿ, ಇದು ಸರಿಯಲ್ಲ. ಇದು ಯಾಕೆ ಹಿಂದೂ ಕಾರ್ಯಕರ್ತರನ್ನ ಯಾಕೆ ಅರೆಸ್ಟ್ ಮಾಡ್ತೀರಿ? ಇನ್ನು ಮಟನ್ ಅಥವಾ ಯಾವುದೋ ಒಂದು ಗಾಡಿಯನ್ನು ಬೆಂಕಿ ಹಚ್ಚಿದ್ದು ಮುಸ್ಲಿಮರೇ ಬೆಂಕಿ ಹಚ್ಚಿದ್ದಾರೆ ರೀ. ಈ ವಿಷಯವನ್ನು ಡೈವರ್ಟ್ ಮಾಡೋಕ್ಕೆ ಮುಸ್ಲಿಮರೇ ತಮ್ಮ ಗಾಡಿಗೆ ಬೆಂಕಿ ಹಚ್ಚಿದ್ದು ಅವರೇ ಡೈವರ್ಟ್ ಮಾಡೋಕ್ಕಿದು. ಕಲ್ಲೆಸೆದಿದ್ದ ವಿಷಯವನ್ನು ಡೈವರ್ಟ್ ಮಾಡೋ ಸಲುವಾಗಿ ತಮ್ಮ ಇದಕ್ಕೆ ಬೆಂಕಿ ಹಚ್ಚಿ ಈಗ ದುಡ್ಡು ತೊಗೊಳ್ಳೋದು, ಪರಿಹಾರ ತೊಗೊಳ್ಳೋದು. ಇರೋದು ಒಂದು 5,000, ಈಗ ತೊಗೊಳ್ಳೋದು ಲಕ್ಷಗಟ್ಟಲೆ. ಇದೇ ನಾಟಕ ಇವ್ರದು. ಮತ್ತು ಹಿಂದೂ ಕಾರ್ಯಕರ್ತರನ್ನ ಯಾಕೆ ಅರೆಸ್ಟ್ ಮಾಡ್ತಾರೆ? ಏನಾಗಿದೆ? ಯಾಕೆ ಅವರೇ ಮಾಡಿದ್ದಾರೆ? ಶಾಂತ ರೀತಿಯಿಂದ ಹೋಗಿಲ್ವಾ? ಡಿಪಾರ್ಟ್ಮೆಂಟ್ಗೆ ಸಹಕಾರ ಕೊಟ್ಟಿಲ್ವಾ? ಏನೂ ಇಲ್ಲದೆ ನಮ್ಮ ಹಿಂದೂ ಕಾರ್ಯಕರ್ತರನ್ನ ಯಾಕೆ ಅರೆಸ್ಟ್ ಮಾಡ್ತೀರಿ? ನಾ ಹೇಳ್ತೀನಿ, ಹಿಂದೂ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಿದರೆ ಮತ್ತೆ ಇದು ರಿವರ್ಸ್ ಆಗುತ್ತೆ. ನಾವು ಎಲ್ಲ ಇಡೀ ಹಿಂದೂ ಸಮಾಜವನ್ನು ಮತ್ತೆ ನಾವು ಎಬ್ಬಿಸಬೇಕಾಗತ್ತೆ, ಅದರ ವಿರುದ್ಧ ಹೋರಾಟ ಮಾಡಬೇಕಾಗತ್ತೆ ಅಂತನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಯಾರು ದೇಶವನ್ನು ಒಗ್ಗೂಡಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ, ಇವತ್ತು ದೇಶದಲ್ಲಿ ಜಾಗೃತಿ ಮೂಡಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ, ಅಂಥವರನ್ನು ಗಡೀಪಾರು ಮಾಡ್ತಾ ಇರುವಂಥದ್ದು, ನಿರ್ಬಂಧನೆ ಮಾಡ್ತಾ ಇರುವಂಥದ್ದು ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರವನ್ನು ಹೇಳ್ತಾ ಇದೆ. ನಾಚಿಕೆಗೇಡಿನ ಸಂಗತಿ. ಸ್ವಾತಂತ್ರ್ಯ ಹರಣ ಮಾಡ್ತಾ ಇದೆ. ನಾನು ಮಾತನಾಡಿದ ನಂತರ ಏನಾದರೂ ನಿಮಗೆ ತಪ್ಪು ಅನಿಸಿದರೆ ನನ್ನ ಮೇಲೆ ಕೇಸ್ ಹಾಕಿ, ಆದರೆ ಮಾತನಾಡೋಕ್ಕೆ ಅವಕಾಶ ಕೊಡೋಲ್ಲ, ವಿಚಾರವನ್ನು ಹೇಳೋಕ್ಕೆ ಅವಕಾಶ ಕೊಡೋಲ್ಲ ಅಂತಂದರೆ ನೀವು ಸಂವಿಧಾನ ವಿರೋಧಿಗಳಿದೆ. ಕಾಂಗ್ರೆಸ್ನವ್ರನ್ನ ಡಾಕ್ಟರ್ ಅಂಬೇಡ್ಕರ್ ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ, ಮಾತನಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಸೊ ಇವತ್ತು ಕಲ್ಲೆಸೆಯುವಂಥವರನ್ನು ತಡೆಯುವಂತಹ ಪ್ರಕ್ರಿಯೆ ನಿಮ್ಮ ಕಡೆ ಮಾಡ್ತಾ ಇಲ್ಲ. ದೇಶದ್ರೋಹಿಗಳನ್ನು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳುವಂಥವ್ರು ತಡೆಯುವಂಥವ್ರ ನಿಮ್ಮ ಮಾಡ್ತಾ ಇಲ್ಲ. ವೋಟ್ ಬ್ಯಾಂಕ್ ನಿರ್ಮಾಣ ಮಾಡಿ ಬರೀ ಓಟು ಮಾಡಿ ಅಧಿಕಾರದ ದಾಹದಿಂದ ಈ ದೇಶ ಬರ್ಬಾದ್ ಮಾಡ್ತಾ ಇದೆ. ಸೊ ನಾನು ಇವತ್ತು ಮದುವೆ ಇದೆ, ಒಂದು ನಾಳೆ ಕಾರ್ಯಕ್ರಮ ಇದೆ, ಮದುವೆಗಾದರೂ ಒಂದು ಅಟೆಂಡ್ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ನಾನು DC ಅವರಿಗೆ ಮನವಿ ಮಾಡ್ತೀನಿ. ನಾಳಿನ ಕಾರ್ಯಕ್ರಮ ನೋಡೋಣ. ಆದರೆ ಈಗ ಅವರು ಹೇಳಿದಂಥ ಇದನ್ನು ಯಾವ ರೀತಿ ಏನು ಸ್ವೀಕಾರ ಮಾಡ್ಕೊಳ್ಬೇಕು ಅಂತನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಈ ರೀತಿ ಬ್ಯಾನ್ ಮಾಡುವಂಥ ಪ್ರವೃತ್ತಿಯನ್ನೇ ನಾನು ಬ್ಯಾನ್ ಮಾಡಬೇಕು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.